ಯಾರಿಗೂ ನಾವು 4,000 5,000 ಕಟ್ಟೋನ್ ಮಾತಿಲ್ಲ ಅಂತ ಹೇಳಿದ್ರಿ. 10,000 ಹೆಂಗ್ ವಸೂಲಿ ಮಾಡಿದ್ರಿ? ಹೇಳ್ತೀನಿ ಹೇಳ್ರಿ. ಒಂದು ಮುಂದೆ ಹೋಗುತ್ತೆ ನಾವು 10,000 ಇರ್ತದೆ ತಗೋರಿ. ನಮ್ಮ ಮನಿದ ಬಾಕಿ 10,000 ರೂಪಾಯಿ ನಾ ಕ್ಲೇಮ್ ಮಾಡ್ತೀನಿ ತಗೋರಿ ಅಂದ್ಬಿಟ್ಟು ಕಟ್ಟಿದ್ದಾರ ಅವ್ರ. ಇಲ್ಲ, ನೀವು ಬಂದು ಮಿಚಣಿಕೆ ಹಾಕಿ ಲೈನ್ ಕಟ್ ಮಾಡಿದ್ಮೇಲೆ ಕಟ್ಟಬೇಕಂದಿಂದ ಬೇರೆ ಕಡೆ ಹೋಗಿ ಬಡ್ಡಿ ಹಂಗೆ ಸಾಲ ತೊಗೊಂಬಂದು ನಿಮಗೆ ಬಿಲ್ ಕಟ್ಟ್ಯಾರ ಅವರು. ಇಲ್ಲ ರೀ 10,000 ಯಾರು ಇಲ್ಲ, ಇಲ್ಲೇ ಹಾಕ್ರಿ ಆಗಿರೋದ ಇಲ್ಲೇ ಅದಾರ ಅವ್ರು ಕಟ್ಟದವ್ರ. ಹಂಗಾರೆ ಸರ್ಕಾರದವ್ರು ಹೇಳ್ಯಾರ ನಿಮ್ಗೆ 10,000 ಅವ್ರದ್ದು ಏಟ್ ಐತಿ ಅಷ್ಟು ಕಟ್ಟ ಮಾಡ್ಕೊಂಡು ವಸೂಲಿ ಮಾಡ್ಕೊಂಬ ಅಂತ ಹೇಳ್ಯಾರ ನಿಮ್ಗೆ. ಸರ್ಕಾರದವ್ರ ಕರೆಂಟ್ ಅನ್ನ ಗೃಹ ಜ್ಯೋತಿ ಫ್ರೀ ಕೊಟ್ಟವಿ ಅಂತ ಹೇಳ್ಯಾರ. ಹೇಳಿದ್ಮೇಲೆ ಮತ್ತೆ ನೀವು ಯಾಕೆ ಒಳ್ಳೆ ಕೆಲಸ ಮಾಡೋರ್ಗೆ ಅವ್ರನ್ನ ಇಲ್ಲಿ ಇಡಂಗಿಲ್ಲ ಅಂತ ಇವರೇ ಇಲ್ಲ. ಹೊಸದಾಗಿ ಇವ್ರಿಗೆ ಹಾಕೈತಿ. ಇವರು ಅದಾರ ನಿಮ್ದಕ್ಕ ಹರ್ಲಾಪುರ್ಗ ಶ್ರೀಶೈಲ ಅವರು ಅದಾರ. ಈಗ ನೋಡ್ರಿ ನಮ್ಗೆ ಇವ್ನ ಚೇಂಜ್ ಮಾಡ್ರಿ, ನಮ್ ಪರ್ಮನೆಂಟ್ ಆಗಿ ಕೆಲಸ ಇರ್ತಾವ್ರಿ. ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇವ್ರು ಸರ್ವಿಸ್ ಹ್ಯಾಂಡ್ ಇದ್ದ ಸಲುವಾಗಿ ಕೆಲಸ ಎಲ್ಲ ಜಾಸ್ತಿ ಆಗ್ತೈತಿ. ಅಲ್ಲಿ ನಾವು ಹಾಕ್ಲೇಬೇಕಾಗತ್ತಿ. ಯಾರ್ರಿ ಇವ್ರು ಇಲ್ಲೇ ಇರ್ತಾರ. ನಿಮ್ ಕೆಲಸ ಏನ್ ಬೇಕು ಯಾರ್ರಿ ನಿಮ್ಗೆ ಸಂಬಂಧಪಟ್ಟ ನಮ್ಮ ಸೆಕ್ಷನ್ ಎಷ್ಟು 8 ಕಿಲೋಮೀಟರ್ ಹೋಗಿದೆ. 8 ಕಿಲೋಮೀಟರ್ ನಮ್ಮ ಸೆಕ್ಷನ್. ಯಾರಿಗೂ ನಾವು 4,000 5,000 ಕಟ್ಟೋನ್ ಮಾತಿಲ್ಲ ಅಂತ ಹೇಳಿದ್ರಿ. 10,000 ಹೆಂಗ್ ವಸೂಲಿ ಮಾಡಿದ್ರಿ? ಹೇಳ್ತೀನಿ ಹೇಳ್ರಿ. ಒಂದು ಮುಂದೆ ಹೋಗುತ್ತೆ ನಾವು 10,000 ಇರ್ತದೆ ತಗೋರಿ. ನಮ್ಮ ಮನಿದ ಬಾಕಿ 10,000 ರೂಪಾಯಿ ನಾ ಕ್ಲೇಮ್ ಮಾಡ್ತೀನಿ ತಗೋರಿ ಅಂದ್ಬಿಟ್ಟು ಕಟ್ಟಿದ್ದಾರ ಅವ್ರ. ಇಲ್ಲ, ನೀವು ಬಂದು ಮಿಚಣಿಕೆ ಹಾಕಿ ಲೈನ್ ಕಟ್ ಮಾಡಿದ್ಮೇಲೆ ಕಟ್ಟಬೇಕಂದಿಂದ ಬೇರೆ ಕಡೆ ಹೋಗಿ ಬಡ್ಡಿ ಹಂಗೆ ಸಾಲ ತೊಗೊಂಬಂದು ನಿಮಗೆ ಬಿಲ್ ಕಟ್ಟ್ಯಾರ ಅವರು. ಇಲ್ಲ ರೀ ಯಾರು ಇಲ್ಲ, ಇಲ್ಲೇ ಹಾಕ್ರಿ ಆಗಿರೋದ ಇಲ್ಲೇ ಅದಾರ ಅವ್ರು ಕಟ್ಟದವ್ರ. ಹಂಗಾರೆ ಸರ್ಕಾರದವ್ರು ಹೇಳ್ಯಾರ ನಿಮ್ಗೆ 10,000 ಅವ್ರದ್ದು ಏಟ್ ಐತಿ ಅಷ್ಟು ಕಟ್ಟ ಮಾಡ್ಕೊಂಡು ವಸೂಲಿ ಮಾಡ್ಕೊಂಬ ಅಂತ ಹೇಳ್ಯಾರ ನಿಮ್ಗೆ. ಸರ್ಕಾರದವ್ರ ಕರೆಂಟ್ ಅನ್ನ ಗೃಹ ಜ್ಯೋತಿ ಫ್ರೀ ಕೊಟ್ಟವಿ ಅಂತ ಹೇಳ್ಯಾರ. ಹೇಳಿದ್ಮೇಲೆ ಮತ್ತೆ ನೀವು ಯಾಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಏನು ಹರ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಇವತ್ತು ಸಾಕಷ್ಟು ವಿದ್ಯುತ್ ಲೈನ್ಗಳನ್ನು ಕಟ್ ಮಾಡಲಾಗಿದೆ ಅಧಿಕಾರಿಗಳಿಂದ. ಏನು ಹೇಳ್ತೀರಾ? ಈ ಹರ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಹರ್ಲಾಪುರ ಮತ್ತು ಸುಲ್ತಾನ್ಪುರ ಎಂಬ 2 ಗ್ರಾಮಗಳು ಬರ್ತವೆ. ಈ ಹೆಸ್ಕಾಂ ಅಧಿಕಾರಿಗಳು ಸುಮಾರು ಒಂದು ವಾರದಿಂದ ಕಳೆದ 7 ದಿನಗಳಿಂದ 2 ಗ್ರಾಮಗಳಲ್ಲಿ ದಲಿತ ಕೇರಿ ಮತ್ತು SC ST ಏನು ಜನ ವಾಸ ಮಾಡ್ತಾರಲ್ಲ ಅಂಥ ಅತಿ ಕಡ ಬಡವರಿರುವಂಥ ಏರಿಯಾಗಳಿಗೆ ಹೋಗಿ ಅಲ್ಲಿರುವಂಥ ಅವರ ಮನೆಗಳಿಗೆ ಸರ್ಕಾರ ಏನು ಗೃಹ ಜ್ಯೋತಿಯಲ್ಲಿ ನಿಮ್ಗೆ ಉಚಿತ ವಿದ್ಯುತ್ತನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾರಲ್ಲ, ಆ ಅಂಥವರ ಮನೆಗಳಿಗೆ ಪರ್ಟಿಕ್ಯುಲರ್ ಆಗಿ ಹೋಗಿ ಅವರ ಮನೆಗಳ ವಿದ್ಯುತ್ತನ್ನು ಕಡಿತಗೊಳಿಸ್ತಾ ಇದ್ದಾರೆ. ಅವರು ನಾವು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಐತಿ ಅಷ್ಟು ಕಟ್ತೀವಿ ಅಂದರೂ ಕೂಡ ಅದನ್ನು ಪರಿಗಣನೆ ತೆಗೆದುಕೊಳ್ಳದೆ ನಾವು ಎಷ್ಟು ಹೇಳ್ತೀವಿ ಅಷ್ಟೇ ಕಟ್ಟಬೇಕು, ಇಲ್ಲಾಂದರೆ ನಿಮ್ಮ ಮನೆ ಕಟ್ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ಬೆಳಗ್ಗೆ ಕೂಡ ಅಧಿಕಾರಿಗಳು ಬಂದಾಗ ನಾವು ಅವ್ರಿಗೆ ಹೇಳಿದ್ವಿ, ಈಗ ನೀವು ಅವ್ರಿಗೆ ಇವತ್ತು ಬಂದಿರಿ, ಸ್ವಲ್ಪ ಟೈಮ್ ಕೊಡ್ರಿ, ಅವ್ರು ಆಮೇಲೆ ಕಟ್ತಾರೆ ನಿಮ್ಗೆ, ಆದರೆ ಅವ್ರ ಮನೆಗೆ ಕರೆಂಟನ್ನು ಕಟ್ ಮಾಡಬೇಡ್ರಿ ಅಂಥೇಳಿ. ಆಮೇಲೆ ನಾವು ಹೇಳಿ ನಮ್ಮ ಆಫೀಸ್ಗೆ ಹೋದ್ಮೇಲೆ ಇಲ್ಲಿರುವಂಥ ಸಾರ್ವಜನಿಕರ ಮನೆಗಳನ್ನು ವಿದ್ಯುತ್ತನ್ನು ಕಡಿತಗೊಳಿಸಿ ಅವ್ರ ಕಡೆಯಿಂದ ಬಲವಂತವಾಗಿ ಒಬ್ಬರ ಕಡೆಯಿಂದ 500 ರೂಪಾಯಿ, ಒಬ್ಬರು ಮಹಿಳೆಯರಿಂದ 1,000 ರೂಪಾಯಿ ಮತ್ತು ಇಲ್ಲಿರುವಂಥ ಒಬ್ಬ ಬಡ ಕೂಲಿ ಕಾರ್ಮಿಕರಿಂದ 10,000 ರೂಪಾಯಿಗಳನ್ನು ವಸೂಲಿ ಮಾಡಿ ಅವರ ಮನೆಗಳ ವಿದ್ಯುತ್ತನ್ನು ಕಡಿತಗೊಳಿಸಿ ವಸೂಲಿ ಮಾಡಿದ ಮೇಲೆ ಅವ್ರಿಗೆ ವಿದ್ಯುತ್ತನ್ನು ಹಾಕಿ ಸಾರ್ವಜನಿಕರ ಮೇಲೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರುವಂತೆ ಇಲ್ಲಿರುವಂಥ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೂ ಕೂಡ ಭಾಳಷ್ಟು ಕೆಟ್ಟ ಹೆಸರು ಬರ್ತಾಯಿದೆ. ಅದಕ್ಕೆ ಸರ್ಕಾರದವರು ಇದಕ್ಕೆ ಸಂಬಂಧಪಟ್ಟ MLAಗಳು ಮಿನಿಸ್ಟ್ರುಗಳು ಕೂಡ ಇದರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಆಗೋದನ್ನು ತಪ್ಪಿಸಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸರ್ಕಾರ ಒಂದು ಕಡೆ ಗೃಹ ಜ್ಯೋತಿಯಲ್ಲಿ ಎಲ್ಲರಿಗೂ ವಿದ್ಯುತ್ ಫ್ರೀ ಅಂತ ಹೇಳೋದು, ಇಲ್ಲಿ ಇವರು ಅಧಿಕಾರಿಗಳು ಬಂದು ಅವರಿಂದ ಬಡ್ಡಿ ನೀವು ಕಟ್ಟಿರೋದು 200-300 ರೂಪಾಯಿ ಬರೀ ಬಡ್ಡಿಗೆ ಆಗಿದೆ, ನೀವು ಯಾವುದೂ ಅಸಲು ಕಟ್ಟಿಲ್ಲ ಅಂತೇಳಿ ಅವರಿಂದ ಬಲವಂತವಾಗಿ ಹಣವನ್ನು ವಸೂಲಿ ಮಾಡುವುದು ಸರ್ಕಾರಕ್ಕೆ ಅತ್ಯಂತ ಕೆಟ್ಟ ಹೆಸರು ಬರಲು ಇದು ಮೂಲ ಕಾರಣ ಆಗೈತಿ. ಅದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿರುವಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಠದ ಮತ್ತು ಇಲ್ಲಿರುವಂಥ ನಮ್ಮ ಸೆಕ್ಷನ್ ಆಫೀಸರ್ ದೇವಪ್ಪ ಅವರ ಗಮನಕ್ಕೆ ನಾವು ತೊಗೊಂಡ್ಬಂದಿದ್ದೇವೆ. 2-3 ಸಲ ಹೇಳಿದ್ದೇವೆ.
ಸಾರ್ವಜನಿಕರು ಅವ್ರಿಗೆ ಎಷ್ಟು ಆಗುತ್ತಲ್ಲ ಅವ್ರು ಅಷ್ಟು ಕಟ್ತಾರೆ, ಅದನ್ನು ಅಷ್ಟು ಕಟ್ಟಿಸ್ಕೊಡ್ರಿ ಅಂದರೆ ಇಲ್ಲ, ಅವರು ಆ ರೀತಿ ಕೇಳ್ದೇನೆ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಮುಂದೆ ಮಿಚುಣಿಕೆ ಹಾಕಿ ಗಾಡಿ ತೊಗೊಂಬಂದು ಕರೆಂಟನ್ನು ಕಟ್ ಮಾಡುವಂಥದ್ದನ್ನು ಕೆಲಸ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಗಮನ ವಹಿಸ್ಬೇಕಂತೇಳಿ ತಮ್ಮ ಮೂಲಕ ಅವ್ರಿಗೆ ತಿಳಿಸ್ತೇವೆ. ಅದಕ್ಕೆ ಈ ಗ್ರಾಮದ ವತಿಯಿಂದ ಮುಂದಿನ ಒಂದು ಹೋರಾಟ ತಮ್ಮದು ರೂಪುರೇಷೆಗಳೇನು? ಒಂದು ವೇಳೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಈ ಗ್ರಾಮದ ಸಾರ್ವಜನಿಕರು, ದಲಿತರು, SC ST ಜನ ಏನೈತಿಲ್ಲ, ಉಗ್ರವಾದ ಒಂದು ಪ್ರತಿಭಟನೆಯನ್ನು ಸರ್ಕಾರದ ಎಲ್ಲ ಆಫೀಸ್ಗಳಲ್ಲಿ ನಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗಾಗಲೇ KDP ಒಳಗೂ ಕೂಡ ಹಲವಾರು ಬಾರಿ ವಿಷಯಗಳು ಪ್ರಸ್ತಾಪ ಆದಾಗ KDPಯಲ್ಲಿ ಅಲ್ಲಿರುವಂಥ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಯಾರಿಂದನೂ ಕೂಡ ಬಲವಂತವಾಗಿ ವಸೂಲಿ ಮಾಡೋದಿಲ್ಲ ಅಂತ ಹೇಳ್ತಾರೆ, ಅಲ್ಲಿ ಮೀಟಿಂಗಲ್ಲೇ ಹೇಳ್ತಾರೆ. ಆದರೆ ಇಲ್ಲಿ ಬಂದು 10,000 ರೂಪಾಯಿ ವಸೂಲಿ ಮಾಡಿದ್ದಾರೆ. ಈ ರೀತಿಯಾಗಿ ವರ್ತನೆ ಮಾಡೋದು ಸಾರ್ವಜನಿಕವಾಗಿ ಸಾರ್ವಜನಿಕರ ವಿರೋಧಕ್ಕೆ ಮೂಲ ಕಾರಣ ಆಗಿದೆ. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಭಟ್ರು. ಕುಂದಗೋಳ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ ಬೇಜವಾಬ್ದಾರಿ ಹೆಸ್ಕಾಂ ಅಧಿಕಾರಿಗಳು ರೈತರಿಗೆ, ದಲಿತರ, ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ಹಿಂಬಾಕಿ ಹೆಸರಿನಲ್ಲಿ ಕಿರುಕುಳ ನೀಡಿ ಬರೋಬ್ಬರಿ 140 ಮನೆಗಳ ಕರೆಂಟ್ ಕಟ್ ಮಾಡಿದ ಹೆಸ್ಕಾಂ ಅಧಿಕಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ ಭಟ್ಟೂರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೇಜವಾಬ್ದಾರಿ ಹೆಸ್ಕಾಂ ಅಧಿಕಾರಿ ದೇವಪ್ಪ ಅವರನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉಸ್ತುವಾರಿ ಸಚಿವರೇ, ಶಾಸಕರೇ, ಹೆಸ್ಕಾಂ ಅಧ್ಯಕ್ಷ ಅಜಂಪೀರ್ ಖಾದ್ರಿ ಅವರೇ ಇತ್ತ ಗಮನ ಹರಿಸಬೇಕು. ನಿಮ್ಮದೇ ಸರ್ಕಾರದಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಗೆ ನಿಮ್ಮ ಅಧಿಕಾರಿಗಳು ಹಿಂಬಾಕಿ ಹೆಸರಿನ ಬಣ್ಣ ಹಚ್ಚಿ ಹರ್ಲಾಪುರ ಗ್ರಾಮದ ಬರೋಬ್ಬರಿ 140 ರೈತರ, ದಲಿತರ, ಕೂಲಿ ಕಾರ್ಮಿಕರ ಮನೆಗಳ ಹಿಂಬಾಕಿ ಹೆಸರಿನಲ್ಲಿ ಕರೆಂಟ್ ಕಟ್ ಮಾಡಿದ ಬೇಜವಾಬ್ದಾರಿ ಹೆಸ್ಕಾಂ ಅಧಿಕಾರಿಗೆ ಹರ್ಲಾಪುರ ಗ್ರಾಮಸ್ಥರು ಕಂಗೆಟ್ಟಿದ್ದಾರೆ. ಕುಂದಗೋಳ ಪಟ್ಟಣದ ಹೆಸ್ಕಾಂ ಇಲಾಖೆಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆಯನ್ನು ನಡೆಸಲು ಹರ್ಲಾಪುರ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಅವರ ಗಮನಕ್ಕೆ ತರೋದು ಏನಂತಂದ್ರೆ, ಗ್ರಾಮ ಪಂಚಾಯತಿ ಸಾರ್ವಜನಿಕರ ಪರವಾಗಿ ಸರ್ಕಾರ ಈಗ 4 ತಿಂಗಳಿಂದ ಅಡ್ಜಸ್ಟ್ ಮಾಡಿರೋದು ಅಮೌಂಟನ್ನು ಬಿಟ್ಟು ಇನ್ನು ಉಳಿದಿರೋ ಬಾಕಿ ಏನೈತಿಲ್ಲ, ಒಂದು ವೇಳೆ ಇಲಾಖೆಯವ್ರ ಗಮನಕ್ಕೆ ತಗೊಂಡ್ಬಂದಿದ್ರೆ ಇಲಾಖೆಯವರು ಸ್ಪಷ್ಟವಾಗಿ ಅದನ್ನ ಸಾರ್ವಜನಿಕರಿಗೆ ತಿಳಿಯುವಂತ ಮಾಡಬೇಕು. ಸಾರ್ವಜನಿಕರು ತಿಳಿಬೇಕು ಅಂತಂದ್ರೆ ಸಾರ್ವಜನಿಕರಿಗೆ ನಾವು ಇಂಥ ತಿಂಗಳೊಳಗೆ ನಿಮ್ಗೆ ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡೇವಿ, ಇನ್ನಿಷ್ಟು ನಿಮ್ಮದು ಉಳಿದಿರೋ ಬಾಕಿ ಐತಿ, ಇದನ್ನು ಸರ್ಕಾರದವ್ರು ಕಟ್ಟೋಂಗಿಲ್ಲ, ನೀವೇ ಸ್ವತಃ ಯಾರು ವಿದ್ಯುತ್ ಉಪಯೋಗ ಮಾಡಿರಿ ಅವ್ರು ಕಟ್ಟಬೇಕಂತೇಳಿ ಇವ್ರು ಇಲಾಖೆಯವ್ರು ತೊಗೊಂಬಂದು ಹಳೆ ಬಿಲ್ಲನ್ನು ವಸೂಲಿ ಮಾಡಬೇಕು. ಒಂದು ವೇಳೆ ಹಳೆ ಬಿಲ್ಲಿಗೆ ಇವ್ರು ಏನಾರು ಇಲಾಖೆಯಿಂದ ನೋಟಿಸ್ ತೊಗೊಂಡು ಬರ್ದನ್ನ ಹಳೆ ಬಿಲ್ಲನ್ನು ವಸೂಲಿ ಮಾಡಬಾರ್ದು ಅಂತೇಳಿ ನಮ್ಮದು ಸರ್ಕಾರಕ್ಕೆ ಮತ್ತು ಇಲಾಖೆಯವರಿಗೆ ತಿಳಿಸ್ತೀವಿ. ಸರ್ ಏನಂತಾರೆ? ಅದಕ್ಕೇನಿಲ್ರಿ ನಾವು ಬಂದ್ಮೇಲೆ ಏನು ನೋಡ್ಯಾರ, ನಿಮ್ಮ ನೋಡ್ರಿ ಆ ಕಡೆ ಹೋಗಿ ಬ್ಯಾಂಡ್ ಆಗೈತಿ, ತೆಗೆದು ಹಾಕ್ಬೇಕಂತ ವಿಚಾರ ಬೇಕಾ? ಆ ಕಡೆ ನೋಡ್ರಿ ಜಂಪ್ ಇದ್ರಿ ನಡುವ ಕಟ್ ಆಗಿರ್ತದೆ, ಇಲ್ಲೇ ಜಂಪ್ ಐತಿ ಬರೀ ಅದಕ್ಕೆ ಕಟ್ ಆಗಿ ಬಿದ್ದು ಇವತ್ತು ಗಾಡಿ ಎಲ್ಲ ಕಡೆ ಸೆಕ್ಷನ್ ಆಫೀಸರ್ ಒಂದೊಂದು ಟೋಟಲ್ ನನಗೆ 8 ಮಂದಿ ಲೈನ್ ಬರ್ತಾರಂದ್ರೆ ನೀವು ಇಲ್ಲಿ ಒಕ್ಕೂಟರೆ ಕೆಲಸ ಬಂದಾಗ ಹೆಂಗ್ ಹೇಳ್ತಾರೆ ಅವ್ರ ನಮ್ಮ ಇನ್ಚಾರ್ಜ್ ಸೀಲಿಲ್ಲ, ಅದಕ್ಕೆ ಮತ್ತೆ ನಾವು ಕೇಳಿದ್ಮೇಲೆ ನೋಟಿಸ್ ಮನೆಯಾಗಿಟ್ಟು ಬಂದಾರ ಇವರು. ಅಲ್ಲಿಂದ ನಾವು ಕೇಳಿದ್ಮೇಲೆ ನೋಟಿಸ್ ತಗೊಂಬಂದಾರ, ಸೀಲ್ ಎಲ್ಲೈತಿ, ಇದಕ್ಕೆ ಸಿಕ್ಕ ಎಲ್ಲೈತಿ, ಸಹಿ ಎಲ್ಲೈತಿ ನಿಂದಾಗ ಗಾಡಿ ತೊಗೊಂಡು ನಿಮ್ಮ ಹತ್ರ ಬಂದು ಸೀಲ್ ಹಾಕ್ಕೊಂಡು ಸಹಿ ಮಾಡ್ಕೊಂಡು ತೊಗೊಂಬಂದಾರ. ಈಗ ಸಂಬಂಧಪಟ್ಟಂಗೆ ಈಗಾಗಲೇ ನಾವು MLA ಅವ್ರಿಗೂ ಮಾತಾಡೇವಿ, MLA ಅವರು ಕೂಡ ಬಂದ್ ಮಾಡಿಸ್ರಿ, ಅದೇನಕೈತಿ ಅದು ವಿಚಾರ ಮಾಡೋಣ ಅಂತ ಹೇಳ್ಯಾರ. ಆಮೇಲೆ ಇನ್ನೂ ಒಂದ್ಸರಿ ನಾವು KDP ಒಳಗೆ ಕೂಡ ಈ ವಿಷಯ ಪ್ರಸ್ತಾಪ ಮಾಡಿದಾಗ
ನಿಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಾವು ಯಾರ ಮನೆಯೂ ಕಟ್ ಮಾಡೋಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಯಾರ. ಆದರೂ ಕೂಡ ನೀವು ಬಂದಿಲ್ಲ ಬಡವ್ರ ಮೇಲೆ ದೌರ್ಜನ್ಯ ಮಾಡಿ ಕಟ್ ಮಾಡೋಕತ್ತಿರೋದು ಬಹಳಷ್ಟು ತಪ್ಪು ಕೆಲಸ ನಮ್ದು ಹೇಳ್ತೀವಿ. ಈಗ ನಾನು ಹೇಳ್ತೀನಿ ಈಗ ಪ್ರತಿಯೊಬ್ಬರದು ನಿಮ್ಗೆ ಯಾರಿಗೆ ನಾವು ಅಷ್ಟು 5,000 10,000 15,000 ಕಟ್ಟಿಸ್ಕೊಂಡ್ರಿ. ನಾ ಕಟ್ಟಿಸ್ಕೊಂಡಿದ್ಕೆ ನಿಮ್ಗೆ ಕ್ವಶನ್ ಮಾಡತ್ತೀನಿ. ನೀವು ಬಂದು ಅವ್ರ ಮನಿದ ಲೈನ್ ಕಟ್ ಮಾಡಿದ್ಮೇಲೆ ಅವ್ರು 10,000 ಕಟ್ಟ್ಯಾರ. ಅದು ಹೆಂಗ್ ಸರ್ ಅಂದ್ರೆ ಬಡ್ಡಿ ಹೆಂಗ್ ಸಾಲ ತಗೊಂಬಂದು ಕಟ್ಟ್ಯಾರ ಇವ್ರಿಗೆ. ಇವತ್ತ ಮಿಂಚಲ್ಲಿ ಅವ್ರು 500 ರೂಪಾಯಿ ಕೊಡಂಬಿಡ ಬಿಟ್ಟಿಲ್ಲ. ಅವ್ರು ಬಡವ್ರು ಪಾಪ ಅವ್ರು ಏನು ದಿನ ದುಡ್ಕೊಂಡು ತಿಂತಾರ ಅವ್ರು. ಇವತ್ತ ಕಟ್ಟ್ಯಾರ. ಇಲ್ಲೇ ಅದ ರೀ ಸಿಮೆಂಟ್ ಚೀಲ ಇಲ್ಲೇ ಅಧ್ಯಕ್ಷರು 12 ತಿಂಗಳು